ನಮಸ್ಕಾರ ವೀಕ್ಷಕರೇ, ಆಯುಷ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮೇಘಾ ಆಥ್ರೇಯ. ಓಕೆ, ಇವತ್ತು ನಮ್ಮ ಆಯುಷ್ ಟಿವಿನಲ್ಲಿ ನಿಮಗೆ ಒಂದು ಒಳ್ಳೆ ರೆಸಿಪಿ ಹೇಳ್ಕೊಡ್ತಿದ್ದೀನಿ. ಈಗ ಕೆಲವು ಮಕ್ಕಳಿಗೆ ಈ ಬಾದಾಮಿ, ಗೋಡಂಬಿ, ಡ್ರೈ ಫ್ರೂಟ್ಸ್ ತುಂಬ ಒಳ್ಳೆಯದಂತ ಪೇರೆಂಟ್ಸ್ ಇರೋದು. ಅದನ್ನು ತಿನ್ಸೋಕ್ಕೆ ತುಂಬ ಟ್ರೈ ಮಾಡ್ತಾರೆ ಮಕ್ಕಳಿಗೆ, ಬಟ್ ಮಕ್ಕಳಿಗೆ ಅದು ತಿನ್ನೋಕ್ಕೆ ಇಷ್ಟ ಇಲ್ಲ. ಅವರೆಲ್ಲ ಚಾಕ್ಲೇಟು, ಕೇಕು ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ, ಅಥವಾ ಚಿಪ್ಸು ಆ ಥರದ್ದು ಯಾರು ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ. ಆದರೆ ಡ್ರೈ ಫ್ರೂಟ್ಸ್ ಕೊಟ್ಟರೆ ಅಥವಾ ಏನಾದರೂ ಹೆಲ್ತಿಯಾಗಿರೋದು ಮನೆಯಲ್ಲಿ ತರಕಾರಿಗಳು ಕೊಟ್ಟರೆ ತಿನ್ನಲ್ಲ, ಅವ್ರಿಗೆ ಪೋಷಕಾಂಶ ಏನು ಸಿಗುತ್ತೆ. ಸೊ ಇಂಥ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಿಸ್ಬೇಕು ಅಂದರೆ ಅದನ್ನು ಏನೋ ಒಂಥರ ಸರ್ಕಸ್ ಮಾಡಿ ಒಂದು ಸ್ವೀಟ್ ಥರ ಮಾಡಿ ಅದರಲ್ಲೇ ತಿನ್ನಿಸ್ಬೇಕು. ಆ ಥರದ್ದು ಈಗಾಗಲೇ ಎಷ್ಟೊಂದು ಅಡುಗೆಗಳಿದೆ. ಅದ್ರ ಜೊತೆಗೆ ಒಂದು ಪುಟಾಣಿ ಅಡುಗೆ ಸೇರಿಸೋ ಚಿಕ್ಕ ಪ್ರಯತ್ನ ಇದೆ. ಈ ವಿಡಿಯೋ ನೋಡಿ ಈ ಥರ ನಿಮ್ಮ ಮಕ್ಳಿಗೆ ಮಾಡಿಕೊಟ್ರೆ ಅಟ್ಲೀಸ್ಟ್ ತಿಂತಾರ ಅಂತ ಟ್ರೈ ಮಾಡಿ. ಮೊದಲು ಪ್ಲೇನ್ ಕೇಕನ್ನು 3 ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಇದು ಡಿಪೆಂಡ್ಸ್, ನೀವು 2 ಪೀಸು ಹಾಕೋಬೋದು, ಬಟ್ ನಾನು ಸ್ಯಾಂಡ್ವಿಚ್ ಮಾಡೋದಕ್ಕೆ ಇಲ್ಲಿ 3 ಪೀಸ್ ತೊಗೊಂಡಿದ್ದೀನಿ, ಸ್ವಲ್ಪ ಲೇಯರ್ಸ್ ಜಾಸ್ತಿ ಬರುತ್ತೆ ಅಂತ. ನಂತರ ಸಕ್ಕರೆ ತಗೋಬೇಕು, ಜೊತೆಗೆ ಹಾಲು. ಸಕ್ಕರೆ ಮತ್ತು ಹಾಲನ್ನು ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆನ ಹಾಲಲ್ಲಿ ನೀಟಾಗಿ ಕರಗಿಸ್ಬೇಕು. ಈಗ ಕಟ್ ಮಾಡ್ಕೊಂಡಿರೋವಂತಹ ಪ್ಲೇನ್ ಕೇಕ್ನ ಮೊದಲನೇ ಲೇಯರ್ ಇಟ್ಕೋಬೇಕು. ಬೇಸ್ ಥರ ಒಂದು ಲೇಯರ್ ಇಟ್ಕೊಂಡು ಅದರ ಮೇಲಕ್ಕೆ ಹಾಲು ಮತ್ತು ಸಕ್ಕರೆ ಮಿಶ್ರಣ ಇರುತ್ತಲ್ಲ ಅದನ್ನು ಎಲ್ಲ ಕಡೆಗೂ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಬರಬೇಕು. ಈಗ ಆ ಪೀಸ್ ಮೇಲಕ್ಕೆ ಒಂದೊಂದೇ ಬಾದಾಮ್ ಬರ್ಫಿ ಚೂರುಗಳನ್ನ ಇಡ್ತಾ ಬರಬೇಕು. ಬಾದಾಮ್ ಬರ್ಫಿ ಮಾಡೋದು ಹೇಗೆ ಅನ್ನೋದನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದರಲ್ಲಿ ಆ ಲಿಂಕ್ನ ಓಪನ್ ಮಾಡಿ ಬರ್ಫಿ ಮಾಡೋದು ಹೇಗೆ ಅಂತ ನೋಡ್ಕೋಬೋದು. ಹಾಗೆ ಮಾಡಿದ ಬರ್ಫಿಯನ್ನು ಈ ಥರ ಪೀಸ್ಗಳಾಗಿ ಇಡಬೇಕು. ಆ ಬರ್ಫಿಯನ್ನು ನೀವು ಯಾವುದೇ ಆಕಾರದಲ್ಲಿ ಬೇಕಾದರೂ ಕಟ್ ಮಾಡ್ಕೊಂಡಿರಬಹುದು. ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡು 6 ಪೀಸ್ ಬರೋ ಥರ ಇಟ್ಕೊಂಡಿದ್ದೀನಿ. ಅದರ ಮೇಲೆ ಮತ್ತೊಂದು ಲೇಯರಾಗಿ ಇನ್ನೊಂದು ಪ್ಲೇನ್ ಕೇಕ್ ಪೀಸ್ನ ಇಟ್ಕೋಬೇಕು. ಅದಕ್ಕೂ ಸಹ ಮೊದಲನೇ ಪೀಸ್ಗೆ ಹಾಕಿದ ಥರ ಹಾಲು ಸಕ್ಕರೆ ಮಿಶ್ರಣನ ಕಂಪ್ಲೀಟಾಗಿ ಹಾಕಬೇಕು. ಇದರ ಮೇಲಕ್ಕೆ ಮತ್ತೊಂದು ಸರಿ ಮೊದಲನೇ ಸರಿ ಇಟ್ಕೊಂಡ್ವಲ್ಲ ಹಾಗೆ ಬಾದಾಮ್ ಬರ್ಫಿ ಚೂರುಗಳನ್ನ ಮತ್ತೆ ಇಟ್ಕೋಬೇಕು. ನೋಡಿ, ಹೀಗೆ 6 ಒಂದೇ ನೇರದಲ್ಲಿ ಇಟ್ಕೋಬೇಕು. ಅದನ್ನು ಕೂಡ ಅದರ ಮೇಲೆ ಮತ್ತೊಂದು ಲೇಯರ್ ಪ್ಲೇನ್ ಕೇಕ್ ಪೀಸನ್ನು ಇಟ್ಕೋಬೇಕು. ಇಟ್ಕೊಂಡು ಮತ್ತೆ ಅಗೈನ್ ಸೇಮ್ ಪ್ರೋಸೆಸ್, ಅದರ ಮೇಲಕ್ಕೆ ಹಾಲು ಮತ್ತು ಸಕ್ಕರೆ ಮಿಶ್ರಣನ ಮತ್ತೆ ಸ್ಪ್ರೆಡ್ ಮಾಡಬೇಕು ಕಂಪ್ಲೀಟಾಗಿ. ಆ ಬ್ರೆಡ್ಡು ಹಾಲು ಮತ್ತು ಸಕ್ಕರೆ ಮಿಶ್ರಣದಲ್ಲಿ ಕಂಪ್ಲೀಟಾಗಿ ನೆನಿಬೇಕು. ಆವಾಗ ಅದು ಹೀರ್ಕೊಂಡಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ. ಸ್ವೀಟ್ ಇಷ್ಟಪಡೋರ್ಗಂತೂ ತುಂಬಾ ಇಷ್ಟ ಆಗುತ್ತೆ. ಇದು 100% ಶ್ಯೂರ್. ಇದು ಇಷ್ಟೇ ಪ್ರೋಸೆಸ್. ಬಾದಾಮ್ ಬರ್ಫಿ ಕೇಕ್ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಸೊ ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ಅದು ನೋಡ್ಕೋಬೇಕು, ಒಂದೇ ನೇರದಲ್ಲಿ ಇಟ್ಟಿರ್ತೀರಲ್ವ, ಸೊ ಹಾಗೆ ಅದೇ ನೇರದಲ್ಲಿ ಕಟ್ ಮಾಡ್ಕೋತಾ ಹೋಗಬೇಕು. ನಾನಿವಾಗ 6 ಪೀಸ್ಗಳಾಗಿಟ್ಟಿದ್ದೆ. ಈ ಕಡೆ ಹೀಗೀಗೆ 3, ಹೀಗೀಗೆ 2 ಬರುತ್ತೆ. ಇವಾಗ ನೋಡಿ 2 ಪೀಸ್ ಬರ್ತಾಯಿದೆ, ಅದನ್ನು ಕಟ್ ಮಾಡ್ತೀನಿ.
ಟೋಟಲಿ 6 ಪೀಸ್ ಇಟ್ಟಿದ್ವಿ. ಈಗ 6 ಪೀಸ್ ಬಂದಿದೆ. ಈಗ ನೋಡಿ, 1 ಪೀಸ್ ಸ್ಯಾಂಡ್ವಿಚ್ನ ಸೈಡಿಂದ ತೋರಿಸ್ತೀನಿ. ಬಾದಾಮ್ ಬರ್ಫಿ ಕೇಕ್ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿದೆ. ಬಟ್ ಏನಂದರೆ ಬಾದಾಮ್ ಬರ್ಫಿ ಮಾಡ್ಕೊಳ್ಳೋದು ಮಾತ್ರ ಸ್ವಲ್ಪ ಲಾಂಗ್ ಪ್ರೋಸೆಸ್ ಇದೆ ಅಷ್ಟೇ. ಅದು ಆಬ್ವಿಯಸ್ಲಿ ಬರ್ಫಿಗಳೆಲ್ಲ ಮಾಡಬೇಕಂತಂದರೆ ಸ್ವಲ್ಪ ಲಾಂಗ್ ಪ್ರೋಸೆಸ್ಸೇ ಇರುತ್ತೆ. ಅದು ಮನೆಯಲ್ಲಿ ಇದನ್ನು ಒಂದ್ಸರಿ ಟ್ರೈ ಮಾಡಿ. ಬಾದಾಮ್ ಬರ್ಫಿ ಕೇಕ್ ಸ್ಯಾಂಡ್ವಿಚ್ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ವೀಕ್ಷಕರೇ ಹೇಗಿತ್ತು ಅಂತ. ಇದು ಬಾದಾಮ್ ಬರ್ಫಿ ಜೊತೆಗೆ ಮಕ್ಕಳು ಇಷ್ಟಪಡೋಂಥ ಕೇಕ್ನ ಹಾಕಿ ಸ್ಯಾಂಡ್ವಿಚ್ ಥರ ಮಾಡಿರೋದು. ಅಟ್ಲೀಸ್ಟ್ ಅವ್ರಿಗೆ ಅದು ನೋಡಿದ್ರೆ ಅಟ್ರಾಕ್ಟಿವ್ ಆಗಿ ಅನಿಸುತ್ತೆ ತಿನ್ನಬೇಕು ಅಂತ. ಅದಕ್ಕೋಸ್ಕರ ಈ ಒಂದು ಐಡಿಯಾ ಮಾಡಿದ್ದೀವಿ. ಬಾದಾಮ್ ಬರ್ಫಿನ ಕೂಡ ಕೆಲವು ಮಕ್ಕಳು ಇಷ್ಟಪಡೋಲ್ಲ ಅಂದರೆ ಅಂಗಡಿ ಅಂತಂದರೆ. ಸೊ ಮನೇಲಿ ಈ ಥರ ಮಾಡಿದ್ರೆ ಅದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ಅಂಗಡಿಗಿಂತ. ಸೊ ಈ ಥರ ಮಾಡಿ ನಿಮ್ಮ ಮಕ್ಕಳಿಗೆ ತಿನ್ನಿಸಿ. ಅವ್ರ ಫೀಡ್ಬ್ಯಾಕ್ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ನಮಸ್ಕಾರ. ಸಪೋರ್ಟ್ ಮಾಡ್ತಾಯಿರಿ.